ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಏನಾದರೂ ಮಾಡಬೇಕು ಅಲ್ವಾ? ಅದಕ್ಕೋಸ್ಕರ ನಮ್ಮಮ್ಮ ಇವತ್ತು ಲೋಟಸ್ನ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಎಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಲೋಟಸ್ ಮಾಡೋಕ್ಕೆ ಈ ಎಲ್ಲ ಐಟಮ್ಸ್ ಬೇಕಾಗತ್ತೆ. ಫಸ್ಟ್ಲಿ ಏನು ಬೇಕಾಗುತ್ತೆ ಅಂದರೆ ಸ್ಟ್ಯಾಪ್ಲರ್ ಗನ್ ಬೇಕಾಗುತ್ತೆ. ಇದೇನಿಲ್ಲ ಸ್ವಲ್ಪ ದೊಡ್ಡದಾಗಿರೋ ಸ್ಟ್ಯಾಪಲ್ ಆದರೆ ಒಳ್ಳೆಯದು. ಇದೆಲ್ಲ ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ. ಸೆಕೆಂಡ್ಲಿ ಸಿಸರ್ ಬೇಕಾಗತ್ತೆ ಆ್ಯಂಡ್ ಮಾರ್ಕರ್ ಬೇಕಾಗುತ್ತೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ. ಫೆವಿಕ್ವಲ್ ಬೇಕಾಗುತ್ತೆ ಎಲ್ಲ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ. ಪೆಟಲ್ಸು ಒಂದು ಸ್ವಲ್ಪ ಕನಕಾಂಬರ ಕಲರ್ ಇರುತ್ತಲ್ವಾ, ಅದಕ್ಕೋಸ್ಕರ ಪಿಂಕ್ ವಿತ್ ಪರ್ಪಲ್ ಮಿಕ್ಸ್ ಇರೋಂತಹ ಕ್ಲಾತ್ ಬೇಕಾಗುತ್ತೆ ಪೆಟಲ್ಸ್ಗೆ. ಆ್ಯಂಡ್ ಲೀಫ್ಗೆ ಗ್ರೀನ್ ಕಲರ್ ಬೇಕಾಗುತ್ತೆ. ಇದೆಲ್ಲ ಹೈ ಕ್ವಾಲಿಟಿ ಕ್ಲಾತ್ನ ಯೂಸ್ ಮಾಡಿದ್ದೀನಿ. ಇದು ಯಾವುದು 50-50 ಕ್ಲಾತ್ ಅಲ್ಲ, ಇದೆಲ್ಲ ಒಂಥರ ರೇಷ್ಮೆ ಕ್ಲಾತು, ಅದನ್ನು ಯೂಸ್ ಮಾಡಿದ್ದೀನಿ. ಇದ್ರ ಜೊತೆಗೆ ಥರ್ಮೋಕೋಲ್ ಫೋಮ್ ಶೀಟ್ ಬೇಕಾಗುತ್ತೆ. ಇದು ಕೂಡ ಎಷ್ಟು ಬೇಕಾಗುತ್ತೆ ಅಂದರೆ 5 feet into 5 feet ಬೇಕಾಗುತ್ತೆ. ಇದ್ರ ಜೊತೆಗೆ ಟಬ್ ಬೇಕಾಗುತ್ತೆ. ನೀವು ಯಾವ ಸೈಜಲ್ಲಿ ಲೋಟಸ್ ಮಾಡ್ತೀರಾ ಅನ್ಕೋತೀರಾ ಆ ಸೈಜ್ ಟಬ್ ತೊಗೊಂಡ್ರೆ ಸಾಕಾಗತ್ತೆ. ಫಸ್ಟ್ ಸ್ಟೆಪ್ ಏನು ಅಂದರೆ ಮೆಷರ್ಮೆಂಟ್ ತೊಗೋಬೇಕು, ಪೆಟಲ್ ಹೇಗಿರಬೇಕು ಅಂತ. ಇಲ್ಲಿ ನಾನು ಒಂದು ರೊಟ್ಟನ್ನ ತೊಗೊಳ್ತಾ ಇದ್ದೀನಿ, ಅಂದರೆ ನೋಟ್ಬುಕ್ ರೊಟ್ಟಾಗಿರ್ಬೋದು, ಇಲ್ಲಾಂದರೆ ಯಾವ್ದಾದ್ರು ಹಾರ್ಡಾಗಿರೋಂತಹ ರೊಟ್ಟು ತೊಗೊಂಡು ಅದ್ರ ಮೇಲೆ ನಾನು ಮೆಷರ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಅಗಲ ಬಂದು 5.5 ಮೆಷರ್ ತೊಗೋತಾ ಇದ್ದೀನಿ. ಉದ್ದ ಬಂದು 9 ತೊಗೊಳ್ತಾ ಇದ್ದೀನಿ. ಇದನ್ನು ನಾನು ಥರ್ಮೋಕೋಲ್ ಫೋಮ್ ಶೀಟ್ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದನ್ನು ಮತ್ತೆ ಕಟ್ ಮಾಡ್ಕೋತಾ ಇದ್ದೀನಿ. ಟೋಟಲ್ ನಮಗೆ ಎಷ್ಟು ಪೆಟಲ್ಸ್ ಬೇಕು ಅಂದರೆ 40 ಪಿಂಕ್ ಕಲರ್ ಪೆಟಲ್ಸ್ ಬೇಕು ಆ್ಯಂಡ್ 20 ಗ್ರೀನ್ ಕಲರ್ ಪೆಟಲ್ಸ್ ಬೇಕಾಗತ್ತೆ. ಟೋಟಲ್ ಥರ್ಮೋಕೋಲ್ ಫೋಮ್ ಶೀಟ್ನ ನಾನು 60 ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕ್ಲಾತ್ಗೆ ಮೆಷರ್ಮೆಂಟ್ ತೊಗೊಳ್ಳೋಣ. ನಾವು ಆಲ್ರೆಡಿ ತೊಗೊಂಡಿರೋ ಮೆಷರ್ಮೆಂಟ್ಗಿಂತ ಅರ್ಧ ಇಂಚ್ ಎಕ್ಸ್ಟ್ರಾ ಮೆಷರ್ಮೆಂಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನಾವು ಕ್ಲಾತ್ ಮೇಲೆ ಇಟ್ಟು ಮೆಷರ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಗ್ರೀನ್ಗೂ ಕೂಡ ಸೇಮ್ ಮೆಷರ್ಮೆಂಟ್ ತಗೊಂಡು ಕ್ಲಾತ್ನ ಕಟ್ ಮಾಡ್ಕೋತಾ ಇದ್ದೀನಿ. ಗ್ರೀನ್ ಪೆಟಲ್ಲು 20 ಬೇಕಾಗಿರೋದ್ರಿಂದ ಡಬಲ್ 20-40 ಪೆಟಲ್ಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಪಿಂಕ್ ಪೆಟಲ್ಲು 40 ಬೇಕಾಗಿರೋದ್ರಿಂದ ಡಬಲ್ ಅಂದರೆ 80 ಪೆಟಲ್ಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಫೋಮ್ ಶೀಟು 60ನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು 2 ಪಿಂಕ್ ಪೆಟಲ್ ಮಧ್ಯದಲ್ಲಿ ಫೋಮ್ ಶೀಟ್ ಹಾಕೋದ್ರಿಂದ ಸೊ ನಾವೆಲ್ಲ ಡಬಲ್ ಕಟ್ ಮಾಡ್ಕೋಬೇಕು ಕ್ಲಾತ್ನ.
ಇವಾಗ ನಾವು ಕ್ಲಾತ್ನ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿದ್ವಿ ಅಲ್ಲ, ಅದೇ 1/2 ಇಂಚ್ಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಮತ್ತೆ ಉಲ್ಟಾ ತಿರ್ವಾಕೊಂಡು ಅದರೊಳಗಡೆ ನಾನು ಫೋಮ್ ಶೀಟ್ನ ತೂರಿಸ್ಕೊಳ್ತಾ ಇದ್ದೀನಿ. ಮೇಲೆ ಪಾರ್ಟ್ಸ್ ಎಲ್ಲನೂ ಕ್ಲಾತಲ್ಲಿ ಪ್ರಾಪರಾಗಿ ಕವರ್ ಮಾಡ್ಕೋಬೇಕು. ಆಮೇಲೆ ಒಂದೇ ಪೆಟಲ್ನ ಸ್ಟ್ಯಾಪ್ಲರ್ ಯೂಸ್ ಮಾಡಿ ಪಿನ್ ಮಾಡ್ತಾ ಹೋಗಬೇಕು. ಒಂದ್ರ ಪಕ್ಕ ಒಂದು ಅದರ ಮಧ್ಯದಲ್ಲಿ ಪೆಟಲ್ಸ್ ಬರೋ ಥರ ಇಟ್ಟು ಪಿನ್ ಮಾಡ್ತಾ ಹೋಗಬೇಕು. ಪಿಂಕ್ ಪೆಟಲ್ಸ್ ಎಲ್ಲ ಮೇಲೆ ಪಿನ್ ಮಾಡಬೇಕು, ಗ್ರೀನ್ ಪೆಟಲ್ಸ್ ಎಲ್ಲ ಕೆಳಗಡೆ ಪಿನ್ ಮಾಡಬೇಕು. ಅವೆರಡರ ಮಧ್ಯದಲ್ಲಿ ನಾನಿಲ್ಲಿ ಗೋಲ್ಡನ್ ಟೇಪ್ನ ಹಾಕಿದ್ದೀನಿ. ಇಷ್ಟೇ ಸಿಂಪಲ್ ಆಗಿ ಈಸಿಯಾಗಿ ಲೋಟಸ್ನ ಪ್ರಿಪೇರ್ ಮಾಡಿದಾಯಿತು. ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬನ ಹದ್ದೂರಿಂದ ಆಚರಿಸೋಕ್ಕೆ ನಾವು ರೆಡಿ ಆಗಿದ್ದೀವಿ. ನೀವು ಕೂಡ ರೆಡಿ ಆಗಿದ್ದೀರಾ? ಹಾಗಿದ್ರೆ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ಸ್ನ ಇವಾಗೇ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ರೂ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಹನಿ ಗೂಡಿದ್ರೆ ಹಳ್ಳ ಅಂತಾರಲ್ಲ, ಒಬ್ಬರೇ ಯಾವುದೇ ಕೆಲಸ ಮಾಡೋಕ್ಕಾದ್ರೂ ಕಷ್ಟ ಆಗುತ್ತೆ. ಎಲ್ಲರ ಕೈ ಸೇರಿದ್ರೆ ಮಾತ್ರ ಬೇಗ ಕೆಲಸ ಆಗುತ್ತೆ ಆ್ಯಂಡ್ ಅದಕ್ಕೂ ಕೂಡ ಹುಮ್ಮಸ್ಸು ಬರುತ್ತೆ. ಹಬ್ಬ ಅನ್ನೋದು ಎಲ್ಲರೂ ಸೇರಿ ಆಚರಿಸುವಂತಹ ಒಂದು ದೊಡ್ಡ ಕಾರ್ಯಕ್ರಮ. ಅದನ್ನು ಎಲ್ಲರ ಜೊತೆ ಖುಷಿಯಿಂದ ಆಚರಿಸಿ ನಾವೆಲ್ಲ ಸೇರಿ ಹೇಗೆ ಮಾಡಿದ್ವಿ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಕೈ ಹುಷಾರು, ಕುಯ್ ಏನೂ ಆಗಿಲ್ಲ ಬಿಡು, ದೇವರು ಕಾಪಾಡ್ತಾರೆ ನೀನನ್ನು. ಏನು ನೋಡಿ, ಈಗ
ಕೆಲಸ ಮಾಡ್ತೀನಿ ಅಂದ್ರೂ ಮಾಡಿಸ್ತಾ ಇಲ್ಲ ಸರ್. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ಇದು ರೀಲ್ ಆಗುತ್ತೆ. ಏಯ್ ನನ್ನ ಕೈ ಮೇಲೆ ನೋಡಿತಾ ಅವಳೆಲ್ಲ ಹಾಳು ಮಾಡ್ತಾವಳೆ, ಸೈಡಲ್ಲಿರೋ ಪೆಟಲ್ಸ್ನೆಲ್ಲ ಲೋಡು ಹೆಂಗ್ ಬೆಂಡ್ ಮಾಡಿರ್ತಾವಳೆ. ಏನೋ ಖುಷಿಯಾದ ತೊಡಗಿಸಿ ನನ್ನ ಕೈ ಹೊಡಿತಾನೆ ನೋಡಿ ಫ್ರೆಂಡ್ಸ್, ನೀವು ಬಂದು ಕಾಪಾಡಿ ನನ್ನನ್ನು. ಎಲ್ಲರೂ ಈ ವಿಡಿಯೋನ ತುಂಬ ಇಷ್ಟಪಟ್ರಿ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋನ ನೀವು ಟ್ರೈ ಮಾಡಿ. ಹೋಪ್ ಮುಂದಿನ ವಿಡಿಯೋದಲ್ಲಿ ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರಿಗೂ ಧನ್ಯವಾದಗಳು.